ಪ್ರಥಮವಾಗಿ ಮಾತಾಡಿ ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದು 10 ಗಂಟೆ ಹಾಗೆ ಒಂದು ಮೀಟಿಂಗ್ ಇರೋದ್ರಿಂದ ನಾನು ಪ್ರಥಮವಾಗಿ ಇವತ್ತು ಸಹ ಮಾತನಾಡಲಿಕ್ಕೆ ಬಯಸಿದ್ದೆ. ಇವತ್ತು ಬಂಜಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತನ್ನದೇ ಒಂದು ಐತಿಹಾಸಿಕ ಸಂಸ್ಕೃತಿ ಒಂದು ಇತಿಹಾಸವನ್ನು ಹೊಂದಿದೆ. ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವತ್ತು ಸಹ ಕಾಯಕ ದುಡಿಮೆಗೂ ಕೂಡ ಇವತ್ತು ಸಹ ಬಂಜಾರ ಸಮಾಜ ಶ್ರಮಜೀವಿಗಳು. ತಾವು ದುಡಿತೀರಾ, ಇವತ್ತು ಸಹ ಸಂಪಾದನೆ ಮಾಡ್ತೀರಾ, ಆ ದುಡಿದಂತ ಹಣವನ್ನ ಇವತ್ತು ಸಹ ಭಕ್ತಿ ಶ್ರದ್ಧೆಯಿಂದ ಇವತ್ತು ದೇವಸ್ಥಾನಗಳಿಗೆ ಗುಡಿ ಗುಂಡಾರಗಳಿಗೆ ಇವತ್ತು ಸಹ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಬಹುಶಃ ನನ್ನಷ್ಟು ಅನುಭವ ಬೇರೆ ಯಾರಿಗೂ ಕೂಡ ಇಲ್ಲ. ಇವತ್ತು ಹೇಳಬೇಕಾಗ್ತದೆ ಬಹಳ ಹೆಮ್ಮೆಯಿಂದ. ಇವತ್ತು ಸಹ ನಮ್ಮ ಸ್ನೇಹಿತರಾದಂಥ ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ರು, ಮೊದಲು ಅವ್ರು ನಮ್ಮ ಪಾರ್ಟಿಯಾಗಿದ್ರು, ಈಗ ಅಲ್ಲಿ ಬೇರೆ ಪಾರ್ಟಿಗೆ ಹೋಗಿದ್ದಾರೆ. ಆದ್ರೆ ಉಮೇಶ್ ಜಾಧವ್ ಅವರು ಹೇಳ್ತಿರು, ಸಂತ ಸೇವಾಲಾರ ಜಯಂತಿ ಇವತ್ತು ಸಹ ನಾನು ನೆನಪಿಸ್ಕೊಳ್ಲಿಕ್ಕೆ ಬಯಸ್ತೇನೆ. ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹ ಸಂತ ಸೇವಾಲಾರರ ದಿನಾಚರಣೆ ಜನ್ಮೋತ್ಸವ ಆಗ್ಬೇಕು ಅಂತೇಳಿ. ಅದನ್ನ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯನವರು 2018ರ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಿಡೋಣಿಗೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಬಂಜಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ನಾವು ಅನೌನ್ಸ್ ಮಾಡಬೇಕು ಅಂತೇಳಿ ನಿಡೋಣಿ ಗ್ರಾಮದಲ್ಲಿ ಸಂತ ಸೇವಾಲಾರರ ಜಯಂತಿಯನ್ನ ರಾಜ್ಯ ಮಟ್ಟದಲ್ಲಿ ಆಗಬಹುದು ಘೋಷಣೆ ಮಾಡಿದ್ರು. ನನ್ನ ಭಾಗ್ಯ ನಾನು ತಿಳ್ಕೊತೀನಿ. ನಾನು ಇವತ್ತು ಅದಲ್ಲದೆ ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲ ಕಡೆನೂ ಕೂಡ SC/ST ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಕ್ಕೂ ಕೂಡ ಇವತ್ತು ಸಹ ಇವತ್ತು 1 ಕೋಟಿ 50 ಲಕ್ಷ 25 ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಅನುದಾನ ಕೊಟ್ಟು ಇವತ್ತು 100 ಕೋಟಿ ರೂಪಾಯಿ ಅನುದಾನವನ್ನ ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇವತ್ತು ಸಹ ಹಾಮೂಲಾಲ್ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಹಾಮೂಲಾಲ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತಹದ್ದು ನಮ್ಮ ಬಾಳ್ವೆ ಆಗಿತ್ತಿಲ್ಲಿ. ಆ ಸಂದರ್ಭದಲ್ಲಿ ಎಲ್ಲಾ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಿಗಿಂತ ಜಾಸ್ತಿ ನಮಗೂ ಮನಸ್ಸು ಕಾಡ್ತಾ ಇತ್ತು. ಹಾಮೂಲಾಲ್ರ ಯಾಕಂದ್ರೆ ಧನ್ಸಿಂಗ್ ಮಹಾರಾಜರು ಇದಾರೆ, ಇವತ್ತು ನಮ್ಮ ಜಗನು ಮಹಾರಾಜರು ಇಲ್ಲ. ಬಹಳಷ್ಟು ಜನ ಹಾಮೂಲಾಲ್ರ ದೇವಸ್ಥಾನ ಈ ಕಡೆ ಬಾಜುಗೆ ಇಟ್ಟಿದ್ದೀವಿ ಅಂತೇಳಿ ಇವತ್ತು BLD ಸಂಸ್ಥೆಯ ಸುಮಾರು 10,000 ಸ್ಕ್ವೇರ್ ಫೀಟ್ ಅಂದ್ರೆ ಇವತ್ತು 10 ಕೋಟಿ ರೂಪಾಯಿ ಆಗ್ತದೆ. 10 ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಮೂಲಾಲ್ರ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿದ್ವಿ. ಇವತ್ತು ಸೇವಾಲಾಲ್ ಭವನ ಕಾರಣಾಂತರಗಳಿಂದ ಸೇವಾಲಾಲ್ ಭವನ ಇವತ್ತು ಸಹ ಅದು ಮಾರಾಟ ಮಾಡಲಾಗಿತ್ತು. ವಾಪಸ್ ಜಾಗವನ್ನ 65 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ 3 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಸಹ ಸೇವಾಲಾಲ್ ಭವನವನ್ನು ಸಹ ನಾವು ಮಾಡಿ ಕಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು, ನನ್ನ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ DL ಚವ್ಹಾಣ್ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ಸಹ ನಿರ್ಣಯ ಮಾಡಿದ್ರು. ಆದ್ರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದು 3 ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು, ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜರು. ನಾನು ಹೇಳಿದ ನನ್ನ ಹೆಸರನ್ನು ಅದನ್ನು ನಾನು ಇದನ್ನು ಕೂಡ ನಾನು ಸರಿಸಲಿಕ್ಕೆ ಹೋಗ್ಲಿಲ್ಲ. ರಾಮರಾವ್ ಮಹಾರಾಜರ ಗುರ್ತು ಇವತ್ತು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು, ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇವತ್ತು ಸಹ ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇಡ್ಲಿಕ್ಕೆ ಇವತ್ತು ಸಹ ಮಾಡಿದ್ರು. ಇವತ್ತು ಬಂಜಾರ ಸಮಾಜ ಬಹುಶಃ ನಾವು ನೆನೆಸ್ಬೇಕಾಗ್ತದೆ ಇವತ್ತು ಸಹ KT ರಾಠೋಡ್ ಅವ್ರನ್ನ, ಎಲ್ಲಾರ ನಾಯಕ ಅವ್ರನ್ನ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಸಹ SC ಅಲ್ಲಿ ಇವತ್ತು ಸಹ ಇರಬೇಕಾಗಿದ್ರೆ ಅದಕ್ಕೆ ಅವರು ಕಾರಣಕರ್ತರು ಇವತ್ತು ಸಹ ಈ ಸಮಾಜದ ಬೆಳವಣಿಗೆ ಆಗ್ಲಿಕ್ಕೆ. ಬೇರೆ ಕಡೆ ಆ ಪಯಾಪೆ
महाराष्ट्र में बैकवर्ड ट्राइब है ना क्या? ಡಿನೋಟಿಫೈಡ್ ಟ್ರೈಬ್ ಅಂತಿದೆ. ಆದ್ರೆ SC ಅಲ್ಲಿ ಇರುವಂತದ್ದು ನಮ್ಮ ಇವತ್ತೊಂದು ದಿವಸ ರಾಜ್ಯದಲ್ಲಿ ಮಾತ್ರ, ಇವತ್ತೊಂದು ದಿವಸ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ. ಸೇವಾಲಾಲ್ ಸರ್ಕಲ್ ನಂದಲ್ಲಪ್ಪ, ಸುನಿಲ್ ಗೌಡ್ರದು, ಅದು ಆ ಕಡೆ ಹೇಳ್ರಿ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಅವ್ರು ಭಾಷಣ ಮಾಡೋದೀಗ ನಾವು ಮಾಡಿದ್ ನಾವು ಹೇಳ್ಬೇಕಾಗಿ, ಅವ್ರು ಮಾಡಿದ್ ನಾಯಕ. ಇವತ್ತು ಬಹಳ ಹೆಮ್ಮೆ ಅನಿಸ್ತದ. ಬಹಳ ಮಂದಿಗೆ ಇಲ್ಲಿ ಮ್ಯಾಲ ಗೊತ್ತಿಲ್ಲ, ನಾ ಹೇಳಬಾರ್ದಿಲ್ಲಿ. ಇವತ್ತ ಬಂಜಾರ ಕಸೂತಿ ಅಂತೇಳಿ ಒಂದು NGO ಅನ್ನ ನನ್ನ ಧರ್ಮಪತ್ನಿ ಆಶಾ ಅವರು ಸಹ, ಆಶಾ ಪಾಟೀಲ್ ಇವತ್ತು ಸಹ ಬಂಜಾರ ಕಸೂತಿ ಅಂತೇಳಿ ಬಂಜಾರ ಕಲೆಯನ್ನ ಸಂರಕ್ಷಣೆ ಮಾಡ್ಬೇಕು. ಅದು ಟ್ರಸ್ಟ್, ಅದು ವ್ಯಾಪಾರ ಅಲ್ಲ. ಅದನ್ನ ಮಾಡುವ ಮೂಲಕ ಇವತ್ತು ಸಹ ಬಂಜಾರ ಕಸೂತಿಯನ್ನ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಸಹ ಪ್ರಚಾರ ಮಾಡಲಿಕ್ಕೆ ಇವತ್ತು ಡೆಲ್ಲಿಯಲ್ಲಿ ಎಕ್ಸಿಬಿಷನ್ ದಲ್ಲೂ ಕೂಡ ಇವತ್ತು ಮಾಡಿದ್ದಾನೆ. ಇವತ್ತು ಸಹ ತಾವು ಗಮನಿಸಿದಿರಿ. ಬಹಳ ಶ್ರೇಷ್ಠವಾದಂತ ಕಲೆ ಇದೆ. ನಾನು ಕೂಡ ಅದನ್ನ ಈಗ ಮೊನ್ನೆ ಹೇಳಿದ್ದೀನಿ, ಏರ್ಪೋರ್ಟ್ ನಲ್ಲಿ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಕೂಡ ನಾವೊಂದು ಕಲಾಲೋಕ ಮಾಡ್ತಾ ಇದೀವಿ. ಆ ಕಲಾಲೋಕದಲ್ಲಿ ಕೂಡ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಇವತ್ತು ಸಹ ನಾನು ಹೇಳಿದ್ದೀನಿ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪು, ಆಮೇಲೆ ನಮ್ಮ ಏನು ಲಿಡ್ಕರು, ಇವೆಲ್ಲದ್ರ ಜೊತೆಗೆ ನಮ್ಮ ಮೈಸೂರು ಸಿಲ್ಕ್ಸ್ ಜೊತೆಗೆ ಇದನ್ನು ಕೂಡ ಅಳವಡಿಸ್ಕೋಬೇಕು. ಕಂಬಳಿಯನ್ನ ಮತ್ತು ಇದನ್ನ ಈ ಎರಡನ್ನೂ ಕೂಡ ಅಳವಡಿಸ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ. ಹೀಗೆ ಇನ್ನು ಬಹಳಷ್ಟು ವಿಚಾರಗಳಿದಾವೆ. ಇವತ್ತು ಸುಮಾರು ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ನನ್ನ ನೀರಾವರಿ ಸಂದರ್ಭದಲ್ಲಿ ಬಂಜಾರ ಸಮಾಜದ ಸಮುದಾಯ ಭವನಗಳಿಗೆ, ಗುಡಿ ಗುಂಡಾರಗಳಿಗೆ ಕೊಟ್ಟಂತ ದುಡ್ಡು ಐತಿಹಾಸಿಕ ಹಿಂದೂ ಯಾರು ಕೊಟ್ಟಿಲ್ಲ. ಬಹುಶಃ ಮುಂದೆ ಯಾರು ಕೊಡ್ತಾರೋ ನನ್ಗೆ ಗೊತ್ತಿಲ್ಲ. ಅದನ್ನು ಅಷ್ಟೆಲ್ಲ ಹಣವನ್ನು ಇವತ್ತು ಎಲ್ಲಾ ವೇದಿಕೆ ಮೇಲೆ ಸ್ವಾಮಿಗಳೆಲ್ಲರೂ ಕೂಡ ಸಾಕ್ಷಿಯಾಗಿದ್ರು. ಅಷ್ಟೇ ಅಲ್ಲ, ಹಾಮುಲಾಲ್ ದೇವಸ್ಥಾನ ಇಲ್ಲಿ ಮಾಡಿದ್ಮೇಲೆ ಅತಣಿಯಾಗಿ ಬಂದು ಜಗಳ ತೆಗೆದ್ರು. ನನಗೆ ಅತಣಿಯವ್ರು ಬಂದು ನನಗೆ, ನಮ್ಮ ಮುತ್ಯ ಇದ್ರಲ್ಲಿ ಯಾರದಾರ ಪಾಪವ್ರು, ಸೇವು ಮುತ್ಯ ಸಾಹೇಬ್ರ ಮೂಲ ಗದಿಗೆ ನಮ್ಮಲ್ಲಿ ಐತಿ ಅಂತೇಳಿ ನನಗ ಒಂದು ಬೇರೆ ಕಾರ್ಯಕ್ರಮದಿಂದ ಬರಾಕದಿದ್ನಿ. ಅತಣ್ಯಾಗ ನನ್ನ ನಿಂದ್ರಿಸಿ ಹಾಮುಲಾಲ್ ಗದಿಗೆ ಕರ್ಕೊಂಡು ಹೋಗಿ ಅಲ್ಲಿ 2 ಕೋಟಿ ರೂಪಾಯಿ ಇವತ್ತು ಸಹ ಮೂಲ ಗದಿಗೆಗೆ ಇವತ್ತು ಸಹ ಕೂಡ ನಾವು ಕೊಟ್ಟಿದ್ದೀವಿ. ಹೀಗೆ ಕೈಲಾದಷ್ಟು ಸೇವೆಯನ್ನ ಇವತ್ತು ಸಹ ನಾನು ಕೊಟ್ಟಿದ್ದೀನಿ. ನೀವು ನಿಮ್ಮದು ಋಣ ನಮ್ಮ ಮೇಲೆ ಬಹಳ ಐತೆ. ಯಾಕಂದ್ರೆ ತಂದೆಯವ್ರನ್ನಾದಂಥ BM ಪಾಟೀಲ್ರಿಗೆ ಇವತ್ತು ಹಳೆ ತಿಕೋಟ ಮತಕ್ಷೇತ್ರದಲ್ಲಿ, ನನಗೆ ತಿಕೋಟ ಮತಕ್ಷೇತ್ರದಲ್ಲಿ, ಈಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು ಹೈಯೆಸ್ಟ್ ಇವತ್ತು ಸಹ ತಿಕೋಟದಲ್ಲಿ ಸುಮಾರು 55 ತಾಂಡ ಬರ್ತಿದ್ದು. 4 ಟನ್ ಮತಕ್ಷೇತ್ರ ಆದ್ಮೇಲೆ ದೇವಾನಂದ ಚೌಹಾಣ್ ತುಸು ಕಸ್ಕೊಂಡು ಹೋದ್ರ ಆ ಕಡೆ. ಆದ್ರೆ ಈಗೂ ಕೂಡ ಹೈಯೆಸ್ಟ್ ನಮ್ಮಲ್ಲಿ ಅದಾವ. ಇದ್ದಾಗ ನಿಮ್ಮ ಋಣ ಇವತ್ತು ಸಹ ನನ್ನ ತಂದೆಯವ್ರ ಮೇಲೂ ಪ್ರೀತಿ ವಿಶ್ವಾಸ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ರಿ. ನನ್ನ ಮೇಲೂ ಕೂಡ ತಾವು ಆಶೀರ್ವಾದ ಮಾಡಿದಿರಿ. ನಿಮ್ಮ ಉಪಕಾರವನ್ನ ಸ್ವಲ್ಪ ಮಟ್ಟಿಗಾರು ತೀರಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ ಅನ್ನೋ ಮಾತನ್ನ ಬಹಳ ಸಾರ್ಥಕವಾಗಿ ಇವತ್ತೊಂದು ಸಹ ಪ್ರಾಮಾಣಿಕವಾಗಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಬಂಜಾರ ಸಮಾಜ ಬಹಳ ಜಾಗೃತ ಸಮಾಜ. ತಾವು ದುಡಿಮೆಯನ್ನ ಮಾಡ್ತೀರಿ, ಕಾಯಕದಲ್ಲಿ ನಂಬಿಕೆ ಇಟ್ಕೊಂಡಂತವ್ರು, ದೇವರಲ್ಲಿ ಪೂಜ್ಯರಲ್ಲಿ ಇವತ್ತು ಸಹ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಸಹ ತಾವು ತಮ್ಮ ದುಡಿದಂತ ಹಣದಲ್ಲಿ ಇವತ್ತು ಸಹ ತಾವು ಖರ್ಚು ಮಾಡಿ ಇವತ್ತು ಸಹ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಿರಿ. ಇದೆಲ್ಲವೂ ಕೂಡ ಬಂಜಾರ ಸಮಾಜದ ಇತಿಹಾಸ. ಹೀಗಾಗಿ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ತಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಇವತ್ತು ಸಹ ಎಲ್ಲವನ್ನ ಅನೇಕರನ್ನ ನಾವು ಅರ್ಜುನ್ ರಾಠೋಡ್ ಹಿಡ್ಕೊಂಡು ಅನೇಕರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೂಡ ಮಾಡಿದೀವಿ. ಎಲ್ಲದನ್ನ ಅರ್ಜುನ್ ರಾಠೋಡ್ ಮುನ್ನುವಂತ ದಿವಸಗಳಲ್ಲಿ ಬಂಜಾರ ಸಮಾಜಕ್ಕೆ ಇದೆ ಬಹಳ ಸಂದರ್ಭದಲ್ಲಿ ನಮಗೆ ಹೇಳ್ತಿರ್ತಾರೆ. ಇವತ್ತು ಮಂತ್ರಿಮಂಡಲ ಕೂಡ ಸ್ಥಾನ ಸಿಗಬೇಕಾಗಿತ್ತು ನಮಗೆ. ಇವತ್ತು ಸಹ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಸಿಕ್ಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ಸಹ ಬರುವಂತ ದಿವಸಗಳಲ್ಲಿ ಮುಂದಿನ ಇದರಲ್ಲಿ ಬಂಜಾರ ಸಮಾಜಕ್ಕೂ ಪ್ರಾತಿನಿಧ್ಯನ ಕೊಡಬೇಕು ಅಂತ ಅನ್ನೋ ಮಾತ್ರದಲ್ಲಿ ನಿಮ್ಮ ಪರವಾಗಿ ನಾನು ಕೂಡ ನಿಲ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ನಾಳೆ ನಮ್ಮ ಸಿದ್ಧಲಿಂಗ ಮಹಾರಾಜರಿಗೂ ಆಹ್ವಾನ ಇತ್ತದು. ನಾಳೆ ಅಣ್ಣ ಬಸವೇಶ್ವರ ವಿಶ್ವಗುರು ಬಸವೇಶ್ವರವ್ರನ್ನ ನಾವು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದೀವಿ. ಅದ್ರ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಮ್ಕೋಬೇಕು ಬಜೆಟ್ ಪೂರ್ವದಲ್ಲಿ ಅಂತೇಳಿ ನಾವೆಲ್ಲರೂ ಪೂಜೆ ಮಠಾಧೀಶರು ಎಲ್ಲರೂ ಕೂಡ ನಾಳೆ 10 ಗಂಟೆಗೆ ಬರ್ತಾ ಇದಾರೆ. ಶಾಸಕರು ಅನೇಕರು ಬರ್ತಾ ಇದಾರ. ಸಿದ್ಧಲಿಂಗ ಮಹಾರಾಜ ಸ್ವಾಮಿಗಳಿಗೂ ಕೂಡ ಹೇಳಿದ್ರು, ನನಗೂ ಆಹ್ವಾನ ಇತ್ತು ಬಾಲ್ಕಿ ಸ್ವಾಮಿಗಳು ಅಂತೇಳಿ. ಅಲ್ಲಿ ಹೋಗ್ಬೇಕಾಗಿದ್ರಿಂದ ನಾನು ಜಾಸ್ತಿ ಇವತ್ತು ಸಹ ಮಾತನಾಡಕ್ಕೆ ಹೋಗುದಿಲ್ಲ.
ಇವತ್ತು ಬಹಳ ಸಂತೋಷದಿಂದ ಇವತ್ತು ಇಲ್ಲಿ ಬಂದು ಭಾಗವಹಿಸಿದ್ದೀನಿ. ನಾನು ಹೇಳಿದೆ ಮಹಾರಾಜರಿಗೆ, ನಮ್ಮೆಲ್ಲರಿಗಿಂತ ಜಾಸ್ತಿ ನೀವು ಇವತ್ತು ಬಂದಿದ್ದಿಲ್ಲ ಯಾರ ಸಲುವಾಗಿ ಅಂದ್ರ ನಮ್ ಬಿಗ್ ಬಾಸ್ ಹನುಮಂತ ಸಲುವಾಗಿ ಮತ್ತು ನೋಡ್ರಿ ಅದಾಯ್ತಲ್ಲ ಮಂಗಲಿ ಬಾಯಿ ಅವತ್ತೊಂದು ಸಹ ಏನು ಕುಮಾರಿ ಮಂಗಲಿ ಅವರು ಅವತ್ತು ಸಹ ರಾಷ್ಟ್ರಾದ್ಯಂತ ಪ್ರಖ್ಯಾತಿ ಹೊಂದಿದಾರ. ಅವ್ರ ಸಲುವಾಗಿ ವಿಶೇಷವಾಗಿ ನಾವು ಆ ಕಾರ್ಯಕ್ರಮಗಳನ್ನ ಆಲಿಸ್ಬೇಕು, ಆ ಮನರಂಜನೆಯನ್ನ ನಾವು ಪಡ್ಕೋಬೇಕು. ಯಾಕಂದ್ರೆ ಅವ್ರಿಬ್ರು ನಿಮ್ಮ ಸಮಾಜದ ಇವತ್ತು ಸಹ ಸಾಧಕರು, ಇವತ್ತೊಂದು ಸಹ ನಿಮ್ಮ ಸಮಾಜದ ಒಂದು ಸಾಧಕರು. ಅವರ ಇದಕ್ಕೆ ಕೇಳಲಿಕ್ಕೆ ತಾವು ಬಂದಿದ್ದೀರಿ. ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಂಜಾರ ಸಮಾಜ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇವತ್ತು ಸಹ ಅಭಿವೃದ್ಧಿ ಹೊಂದಬೇಕು. ಆ ದಿಶೆಯಲ್ಲಿ ನನ್ನ ಸಂಪೂರ್ಣವಾದಂತ ಬೆಂಬಲವನ್ನ ಹಿಂದೂ ಕೂಡ ಮಾಡಿದಿರಿ, ಇವತ್ತು ಕೂಡ ಮಾಡ್ತೀರಿ, ಮುಂದೆನೂ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಸರ್ಕಾರನೂ ಕೂಡ ತಮ್ಮ ಜೊತೆಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲಾ ಯುವಕರಿಗೂ, ಪ್ರಕಾಶ, ಗೋಪಾಲ್ ಮಹಾರಾಜರು, ಯಾರ್ಯಾರ ಹತ್ರ ಎಲ್ಲರೂ ಇದ್ದೀರಿ, ಎಲ್ಲರಿಗೂ ಕೂಡ ಮತ್ತು ಚಂದ್ರು ಅವ್ರಿಗೆ, ಆಮೇಲೆ ಆ ಸಾನ್ನಿಧ್ಯನ ವಹಿಸಿಕೊಂಡು ಸಿದ್ಧಲಿಂಗ ಮಹಾರಾಜರಿಗೆ, ಎಲ್ಲ ಪೂಜ್ಯ ಶ್ರೀಗಳಿಗೂ ಕೂಡ ನಾನು ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ದಯವಿಟ್ಟು ನನಗೆ ಅನ್ಯತಾ ಭಾವಿಸಬಾರ್ದು. ನಾನು ಈಗ ರಾತ್ರಿ ಬೆಳತನ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರಿಂದ ನಾನು ಅನಿವಾರ್ಯವಾಗಿ ಇವತ್ತೊಂದು ಸಹ ಇಲ್ಲಿ ನಿರ್ಗಮಿಸಬೇಕಾಗ್ತದೆ ಅನ್ನೋ ಮಾತನ್ನ ತಮ್ಮ ಪರವಾನಗಿಯನ್ನು ಪಡ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೊತೆಗೆ ಇನ್ನೊಂದು ಪೂಜ್ಯ ಸಿದ್ಧಲಿಂಗ ಮಹಾರಾಜರು ಒಂದು ಹೇಳಿದ, ಇವತ್ತೊಂದು ದಿವಸ ಇಲ್ಲಿ ಅವರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯನ್ನು ಮಾಡಿದ. ಅದಕ್ಕೆ ಇವತ್ತಿನ ದಿವಸ ಒಂದು ಜಮೀನನ್ನ ಬೇಕಂತ ಹೇಳಿದವೆ. ಆ ಜಮೀನನ್ನ ನಾನು, ಬಸನಗೌಡ ಪಾಟೀಲ್ ಎತ್ತಾರವರು, ಸುನೀಲ್ ಗೌಡರು 3 ಮಂದಿ ಕೂಡಿ ನಿಮಗೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಜಮೀನನ್ನ ಇವತ್ತಿನ ದಿವಸ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಇವತ್ತಿನ ದಿವಸ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಸೇವಾಲಾಲ್, ನಮಸ್ಕಾರ.